ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರಮ್ಯಾ ವಿ ಎನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಭಾನುವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ಬೆಟ್ಟಕ್ಕೆ ವಾಕಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ತುಂಬ ದಿನವೇ ಆಗೋಗಿತ್ತು, ನಾವು ಹೋಗೋದೇ ನಿಲ್ಲಿಸ್ಬಿಟ್ಟಿದ್ವಿ ವಾಕಿಂಗ್ಗೆ. ಸೊ ಇವತ್ತು ಹೋಗೋಣ, ಫ್ರೀ ಆಗಿದ್ದೀವಲ್ಲ ಅಂತ ಅಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹೊರಟಿದ್ವಿ ಕೂಡ. ನಾವು ಹೋಗೋ ಅಷ್ಟರೊಳಗಡೆ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಬೆಟ್ಟಕ್ಕೆ ತುಂಬ ಜನ ಡೈಲಿ ಹೋಗ್ತಾರೆ, ಬಟ್ ನಾವೇ ಅಷ್ಟೇ ಯಾವಾಗಲಾದ್ರೂ ಅಪರೂಪಕ್ಕೆ ಒಂದ್ಸಲ ಹೋಗೋದು. ಅಲ್ಲಿ ಹೋದ ತಕ್ಷಣವೇ ಏನಪ್ಪ ಅಂತಂದರೆ ಗ್ರೀನರಿ ಅಂತೂ ಸಕ್ಕತ್ತಾಗಿರುತ್ತೆ ಮಾತ್ರ. ಅದರಲ್ಲಂತೂ ಈ ವೆದರಲ್ಲಂತೂ ಗ್ರೀನರಿ ನೋಡೋದಕ್ಕಂತೂ ತುಂಬಾ ಇಷ್ಟ ಆಗುತ್ತೆ. ನನಗಂತೂ ಇಷ್ಟ ಆಗುತ್ತಪ್ಪ ಗ್ರೀನರಿ ನೋಡೋದಕ್ಕೆ. ಲಾಸ್ಟ್ ಟೈಮ್ ನಾವು ಬರ್ತಿದ್ದಾಗ ಎಲ್ಲ ಗಿಡ ಎಲ್ಲ ಒಣಗೋಗಿತ್ತು, ಎಲ್ಲ ಖಾಲಿ ಇತ್ತು, ಎಲೆ ಏನೂ ಇರಲಿಲ್ಲ. ಈ ಸಲ ಬಂದಾಗಂತೂ ತುಂಬ ಚೆನ್ನಾಗೈತೆ. ನನಗಂತೂ ನೋಡೋದಕ್ಕಂತೂ ತುಂಬ ಇಷ್ಟ ಆಯಿತು. ಅದ್ರ ಮಧ್ಯದಲ್ಲಿ ಬಸವಣ್ಣನ ಹುಳು ನೋಡಿದೆ ಇವತ್ತು. ಏನಪ್ಪ ಅಂತಂದರೆ ನಾನು ಬಸವಣ್ಣನ ಹುಳು ನೋಡಿ ತುಂಬ ದಿನ ಆಗೋಗಿತ್ತು. ನಾನು ಊರಲ್ಲಿದ್ದಾಗ ಮನೆ ಹತ್ರನೇ, ಅದು ಮಳೆ ಟೈಮಲ್ಲಿದ್ದ, ಮಳೆಗಾಲದಲ್ಲೆಲ್ಲ ಮನೆ ಮೇಲೆಲ್ಲ ಇರ್ತಾಯಿತ್ತು. ಆದರೆ ನಾನು ಇತ್ತೀಚೆಗಂತೂ ಅದು ನೋಡಿರಲೇ ಇಲ್ಲ. ಆಮೇಲೆ ನಂದಿ ಬೆಟ್ಟದ ಹತ್ರ ಬಂದ್ವಿ. ಆ್ಯಕ್ಚುಲಿ ಪೂರ್ತಿ ಮೆಟ್ಲು ಹತ್ತಬೇಕು ಅಂತ ಅಂದ್ಕೊಂಡಿದ್ದು, ಆದರೆ ಅರ್ಧ ಭಾಗ ರೋಡಲ್ಲೇ ಬಂದ್ವಿ, ಇನ್ನರ್ಧ ಭಾಗ ಮೆಟ್ಲು ಹತ್ಕೊಂಡು ಹೋದ್ವಿ. ನಂದಿ ಬೆಟ್ಟದವರೆಗೂ ರೋಡಲ್ಲೇ ಬಂದ್ವಿ. ಅದಾದಮೇಲೆ ನಂದಿ ಬೆಟ್ಟದಿಂದ ನಾವು ಬೆಟ್ಟ ಹತ್ಕೊಂಡು ಹೋದ್ವಿ. ನಂದಿ ಬೆಟ್ಟದ ಹತ್ರ ಒಂದು ಚಿಕ್ಕ ಕಾಲು ದಾರಿ ಇದೆ. ಅಲ್ಲಿ ಅದನ್ನು ಹತ್ಕೊಂಡು ಮೇಲ್ಗಡೆ ಹೋದರೆ ಅಲ್ಲಿ ಈ ಥರ ವ್ಯೂ ಸಿಗುತ್ತೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಗ್ರೀನರಿ. ಅಲ್ಲೂ ಚೆನ್ನಾಗಿತ್ತು. ಅಲ್ಲೇ ಸನ್ರೈಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಏನಪ್ಪ ಅಂತ ಅಂದರೆ ನಾವು ವಾಕಿಂಗ್ ಹೋಗಿ ತುಂಬ ದಿನಗಳೇ ಆಗೋಗಿತ್ತಲ್ವ. ಆಮೇಲೆ ಸಡನ್ನಾಗಿ ಬೆಟ್ಟಕ್ಕೆ ವಾಕಿಂಗ್ ಹೋಗಿದ್ದಕ್ಕೆ ಸ್ವಲ್ಪ ಸುಸ್ತಾಗ್ತಾಯಿತ್ತು, ಹತ್ತೋದಕ್ಕಾಗ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ದೂರ ಮೆಟ್ಲು ಹತ್ಕೊಂಡು ಬಂದಮೇಲೆ ವ್ಯೂ ಪಾಯಿಂಟ್ ಸಿಗುತ್ತೆ. ಅಲ್ಲಿ ನಿಂತ್ಕೊಂಡು ನೋಡಿದ್ರಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಮಾತ್ರ. ಮತ್ತು ಮಂಜು ಬೀಳ್ತಾಯಿತ್ತು. 8:30 ಆದರೂ ಇನ್ನೂ ಮಂಜು ಬೀಳ್ತಾಯಿತ್ತು. ಫಾಗಂತೂ ಸಕ್ಕತ್ತಾಗಿತ್ತು ನೋಡೋದಕ್ಕೆ ವ್ಯೂ. ಆಮೇಲೆ ಅದೆಲ್ಲ ನೋಡಿಕೊಂಡು ಬೆಟ್ಟದ ಮೇಲ್ಗಡೆ ಹೋದ್ವಿ. ಬೆಟ್ಟದ ಮೇಲ್ಗಡೆ ಹೋದಾಗ ಅಲ್ಲಿ ತಿಂಡಿ ಕೊಡ್ತಾಯಿದ್ರು. ಪ್ರಸಾದ ಯಾಕೆ ಬಿಡಬೇಕು ಅಂತ ಹೇಳಿ ನಾವು ಅಕ್ಕ ಹೆಂಗಿದೆ ಫುಡ್ಡು? ಸೂಪರಾಗಿದೆ, ಟೇಸ್ಟಿ ಆಗಿದೆ, ಸಕ್ಕತ್ತಾಗಿದೆ ಅಲ್ಲ. ಅದಾದಮೇಲೆ ತಿಂದ್ಕೊಂಡು ನಾವು ಮೇಲ್ಗಡೆ ಬಂದ್ವಿ ಬೆಟ್ಟದ ಹತ್ರಕ್ಕೆ. ನೀವೇ ನೋಡ್ಬೋದು ಯಾವ ಥರ ಹಿಮ ಬೀಳ್ತಿದೆ ಅಂತ. 8:30 8:45 ಆದ್ರೂ ಇಷ್ಟೊಂದು ಹಿಮ ಬೀಳ್ತಾ ಇದೆ. ಮತ್ತು ಇವತ್ತು ಭಾನುವಾರ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಜನ ಆಗಲಿ ವೆಹಿಕಲ್ ಆಗಲಿ ಸಿಕ್ಕಾಪಟ್ಟೆ ರಶ್ ಇದ್ರು ಇವತ್ತು. ಕಂದಮ್ಮ ಮುದ್ದಮ್ಮ ನನ್ನಾಯಿ ಅಮ್ಮ, ಜೋಲಾಲಿಯಲೇ ಜೋಪಾದ ಮಾಡಿ ನಾ ಕಟ್ಟುವೆ ನಿಂಗೆ ಜೋಕಾಲಿ. ಆ ಬ್ರಹ್ಮನ ಹಣೆಯಲೆ ಬರೆದಿದೆ ನೀ ನನ್ನ ಅಮ್ಮ. ಅಲ್ಲಿಂದ ಕೆಳಗಡೆ ಬಂದರೆ ಈ ಅಜ್ಜಿ ಬಜ್ಜಿ ಅಂಗಡಿ ಇರುತ್ತೆ. ಈ ಅಜ್ಜಿ ಬಜ್ಜಿ ಅಂಗಡಿ ರೀಲ್ಸಲ್ಲೆಲ್ಲ ಫೇಮಸ್ ಆಗಿತ್ತು. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತೇಳಿ ನಾವು ಬಾಳೆಕಾಯಿ ಬಜ್ಜಿನ ತೊಗೊಂಡು ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಕಾಸಿಗೆ ತಕ್ಕನಾಗಿ ಸಕ್ಕತ್ತಾಗಿತ್ತು. ಮತ್ತು ಅಲ್ಲಿಂದ ಬರ್ತಾ ನಾವು ಪ್ರತಿ ಸತಿ ವಾಕಿಂಗ್ ಹೋದಾಗ ಕಬ್ಬಿನ ಹಾಲಂತೂ ಮಿಸ್ ಮಾಡಲ್ಲ. ಕಬ್ಬಿನ ಹಾಲು ಮತ್ತು ಕಲ್ಲಂಗಡಿ ಹಣ್ಣು, ಫ್ರೂಟ್ಸು ಏನಾದರೂ ತಿನ್ಕೊಂಡು ಬರ್ತೀವಿ. ಕಲ್ಲಂಗಡಿ ಹಣ್ಣು, ಫ್ರೂಟ್ಸ್ ಮಾತ್ರ ಮಿಸ್ ಮಾಡಲ್ಲ. ನಾವು ಪ್ರತಿ ಸತಿ ಹೋದಾಗಲೂ ಬೆಟ್ಟಕ್ಕೆ ವಾಕಿಂಗ್ ಹೋದಾಗ ಏನಾಗ್ತಿತ್ತು ಅಂತಂದರೆ ಟೈಮ್ ಆಗಿಬಿಡುತ್ತೆ, ತಿಂಡಿ ಮಾಡಬೇಕು ಮನೇಲಿ ಅಂತೇಳಿ ಬೇಗ ಬಂದುಬಿಡ್ತಾಯಿದ್ವಿ. ಬಟ್ ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.